ನಮಸ್ಕಾರ ಕರ್ನಾಟಕ ಪೋಲ್ಟ್ರಿ ಫಾರ್ಮರ್ಸ್ಗೆ ಚಿಕ್ಸ್ ಪೋಲ್ಟ್ರಿ ಫಾರ್ಮ್ಗೆ ಸ್ವಾಗತ. ನಾನು ನಿಮ್ಮ ಆನಂದ್ ಮಾತಾಡತ್ತೀನಿ ಚಿಕ್ಸ್ ಪೋಲ್ಟ್ರಿ ಫಾರ್ಮ್ ಅಂತ. ಏನಪ್ಪಾ ಇಷ್ಟ ದಿನ ಎಲ್ಲಾ ಮೆಡಿಸನ್ ಹೇಳಿದ್ವಿ, ಇದೆಲ್ಲ ಅಂತೂ ಆಗಿಲ್ಲ, ಇನ್ನೂ ಅದಾವ, ಇನ್ನೂ ಹೇಳ್ತೀವಿ, ಅದರದೆಲ್ಲ ಡೀಟೇಲ್ಸ್ ಕೊಡ್ತೀವಿ. ನೆಕ್ಸ್ಟ್ ಅದೇನ ಅವಾಗೇನ್ ಟೈಮಿಂಗ್ ಬರತ್ತಲ್ಲ ಅವಾಗಿಂತ ಹೇಳ್ಕೊಂಡು ಹೋಗ್ತೇವೆ ನಾವು. ಅವಾಗ ಏನ್ ಹಾಕ್ಬೇಕು, ಅದ್ರ ನೆಕ್ಸ್ಟ್ ಏನ್ ಹಾಕ್ಬೇಕು ಅದೆಲ್ಲ ಬರ್ತೈತಿ. ಈಗ ಏನ್ ಮಾಡತ್ತೀವಪ್ಪ ಅಂತಂದ್ರೆ ಇವತ್ತೇನೋ ಒಂದ್ ಸ್ವಲ್ಪ ಇವತ್ತು ಮುಗೀತದ, ಒಂದ್ 4 ದಿನ ಐತಿ ಮೆಡಿಸನ್ ಈಗ ಮುಗೀತ. ಇವತ್ತ ಬ್ಯಾರೆ ಏನ ಮಾಡೋಣಪ್ಪ, ಏನೋ ಹೇಳೋಣ, ಇನ್ನೊಂದೇನ ನಾಲೆಜ್ ಕೊಡೋಣ ಅಂತ ಇವತ್ತು ಏನ್ ಮಾಡ್ತೀವಿ ಅಂತಂದ್ರೆ ಇದೆಲ್ಲ ಇದೇನೈತಲ್ಲ ಇದ ಕೆಳಗ್ ಗೊಬ್ಬರ ಅದ ಅವಕ್ಕರ ವೇಸ್ಟೇಜ್ ಇದೆ, ಅವ್ ಏನ್ ಪೇ ಮಾಡಿರ್ತಾವಲ್ಲ ಅವೆಲ್ಲ ಇದನ್ನ ರ್ಯಾಕಿಂಗ್ ಮಾಡ್ಬೇಕಂತೇಳಿ. ರ್ಯಾಕಿಂಗ್ ಎದಕ್ ಮಾಡ್ತಿರ್ಪಾ? ರ್ಯಾಕಿಂಗ್ ಅಂದ್ರೆ ಏನ್ ಇದರದ ಮಾಹಿತಿ ಹೇಳ್ತೀವಿ. ರ್ಯಾಕಿಂಗ್ ಅಂದ್ರೆ ಇದೇನಿಲ್ಲ, ಇದನ್ನ ಕೆಳಗ ಮೇಲೆ ಮಾಡ್ಕೊಳ್ಳೋದು. ಒಂದ್ ಟೈಪ್ ಹೊಲ್ದಾಗ ಹರಕ್ತಾರಲ್ರಿ ಆ ಟೈಪ್ ನೋಡ್ರಿ. ಇದೆದಕ್ ಮಾಡ್ತೀವಿ ಅಂದ್ರೆ ಇದಲ್ರಿ ಕೆಳಗ್ ಗೊಳಲಿ ಹಾಕೇವಿ. ಈಗ ಒಂದ್ 2 ಇಂಚ್ ಅಷ್ಟ ಗೊಳಲಿ ಹಾಕೊಂಡಿರ್ತೇವೆ ನಾವು ಇದ್ರಾಗ. ಈ ಗೊಳಲಿ ಮೇಲೆ ಅವೆಲ್ಲ ಅದ್ರ ವೇಸ್ಟೇಜ್ ಬಿದ್ದಿರ್ತೈತಿ. ಈ ವೇಸ್ಟೇಜ್ ಏನ್ ಬಿದ್ದಿರ್ತೈತಲ್ಲ ಇದರ್ದ ಅಮೋನಿಯಾ ಗ್ಯಾಸ್ ಅಂತ ಹೇಳಿ ಪ್ರೊಡ್ಯೂಸ್ ಆಗ್ತೈತಿ. ಅದರಿಂದ ಏನೈತಲ್ಲ ಇವಕ್ಕ ಒಂದ ಡಿಸೀಸ್ ಬರೋದಿರ್ತೈತ್ರಿ. ಹೆಂಗ ಬರ್ತಾವಪ್ಪ ಅಂತಂದ್ರೆ ಇದು ಅಲ್ಲೇ ಬಿದ್ದಿರ್ತೈತಿ, ಆ ಬಿದ್ದ ಅವಕ್ಕರ ಮೇಲೆಲ್ಲ ಅಡ್ಡಾಡಿರ್ತಾವ. ಅಡ್ಡಾಡಿ ಒಂದ್ ಟೈಪ್ ಇದೇನ್ ಇರ್ತೈತಲ್ರಿ ಇಲ್ಲೇ ಕುಂತ್ ಬಿಟ್ಟಿರ್ತೈತಿ. ಅದ ಎಲ್ಲಾ ಹಿಂಗ್ ಒಂದ್ ಕಡೆ ಹಿಂಗ್ ಕುಂತ ಹಿಂಗ ಹತ್ತಕ್ದಂಗ ಆಗ್ಬಿಟ್ಟಿರ್ತೈತಿ. ಆದ ಅಲ್ಲಿ ಹತ್ತಕತಿಗೆ ತಂಪಾಕೈತಿ. ತಂಪಾಗಿ ಅದರಿಂತ್ರ ಕಾಲಿಗೆ ಅದಕ್ಕೆ ಅದರ ಅಮೋನಿಯಾ ಗ್ಯಾಸ್ ಇಂತ್ರ ಪೂರಾ ಅವಕ್ಕ ಡಿಸೀಸ್ ಬರಾಕ್ ಚಾಲು ಆಗ್ತೈತಿ. ಅದರಿಂದ ಯಾವ ಡಿಸೀಸ್ ಬರೋದಂದ್ರೆ ಕಾಕ್ಸಿಡಿಯೋಸಿಸ್ ಅಂತಂದ ಒಂದ್ ಡಿಸೀಸ್ ಐತಿ. ಆ ಡಿಸೀಸ್ ಇವಕ್ಕ ಸ್ಟಾರ್ಟ್ ಆಕೈತಿ. ಅದ ಇದೇನ ತಂಪ ಅದರಿಂತ್ರ ಅಡ್ಡಾಡಿ ಅದರದೆಲ್ಲ ವಾಸನೆ ಅದೆಲ್ಲ ತಗೊಂಡಾದ್ಮೇಲೆ ಡಿಸೀಸ್ ಚಲೋ ಆಗ್ತೈತಿ. ಆ ಡಿಸೀಸ್ ಬರಬಾರ್ದು ಅಂತ ಹೇಳಿ ರ್ಯಾಕಿಂಗ್ ಮಾಡಿದ್ವಿ. ಆ ಡಿಸೀಸ್ ಏನ್ ಬರ್ತೈತಪ್ಪ, ಅದಕ್ಕೆ ಏನ್ ಆಕ್ಟಿವಿಟೀಸ್ ಕಾಣ್ತಾವ ಅಂತಂದ್ ಹೇಳ್ತೇನೆ ನೋಡ್ರಿ. ಅದಕ್ಕೆ ಸ್ಟಾರ್ಟ್ ಆಗುದ ಈಗ ಅವ ಪಿ ಜಾಸ್ತಿ ಮಾಡಕ್ ಚಲೋ ಆಗ್ತಾವ. ಅದಾದ್ಮೇಲೆ ಅದ್ರಾಗ ಬ್ಲಡ್ ಕಾಣಕ್ ಚಲೋ ಆಗ್ತೈತಿ. ಬ್ಲಡ್ ಇಂತ್ರ ಅವ್ ಮೊಟಾಲಿಟಿನೂ ಜಾಸ್ತಿ ಆಗ್ತೈತಿ. ಮೊಟಾಲಿಟಿ ಇಂತ್ರ ವೇಟ್ ಗೇನ್ ಆಗೋದು ಅದು ನಿಂದಿರ್ತೈತಿ. ಅದರ ಸಂಬಂಧ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಡಿತೈತಿ. ಕಮ್ಮಿ ಬರ್ಡ್ಸ್ ಸಾಕಾತಿದ್ರೆ 1 ಟೈಮ್ ಮಾಡ್ರಿ ದಿನಕ್ಕೆ. ಜಾಸ್ತಿ ಇದ್ರೆ 2 ಟೈಮ್ ಮಾಡ್ರಿ. ಮ್ಯಾಕ್ಸಿಮಮ್ 2 ಟೈಮ್ ಮಾಡ್ಬೇಕು, ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ. ಇಲ್ಲ ನೀವು ರೆಸ್ಟ್ ಇದ್ದಾಗ ನೀವು ಖಾಲಿ ಇರ್ತಿರಪ್ಪ, ಮಧ್ಯಾಹ್ನದಾಗ 1 ಟೈಮ್ ಖಾಲಿ ಇರ್ತೀನಿ, ಸಾಯಂಕಾಲ ಖಾಲಿ ಇರ್ತೀನಿ, ಅವಾಗ ಒಂದೊಂದ್ ಟೈಮ್ ರ್ಯಾಕಿಂಗ್ ಮಾಡ್ಕೊ. ಈಗ ರ್ಯಾಕಿಂಗ್ ಹೆಂಗ್ ಮಾಡ್ಕೊಂತೀವ್ ನಾವು ಅಂತಂದ್ರೆ ಗೊತ್ತಿಲ್ಲಾರ್ದವ್ರಿಗೆ ಹೇಳ್ಬೇಕಂದ್ರ ಈಗ ರ್ಯಾಕಿಂಗ್ ಇಂದ ಮಷಿನ್ ಬರ್ತೈತಿ. ಅದ ನಮ್ ಕಡೆ ಇಲ್ಲ, ಅದ ಮಾಡಾಕ್ ಕೊಟ್ಟೇವಿ, ಈಗ ತರಿಸ್ತೇವ. ಈಗ ರ್ಯಾಕಿಂಗ್ ಹೆಂಗ್ ಮಾಡ್ತಿರಪ್ಪ, ಈಗ ಎಮರ್ಜೆನ್ಸಿಗೆ ಹಿಂಗ ಒಂದ್ ರೆಡಿ ಮಾಡ್ಕೊಂಡೇವ್ ನಾವು. ಇದು ಮಾಡ್ಕೊಂಡು ಒಂದ್ ಕಡೆ ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದೇನೈತಲ್ಲ ಈ ಟೈಪ್ ಹಿಂಗ್ ಕೆಳಗಿಂದ ಮೇಲೆ ಇದೆಲ್ಲ ಕೆಳಗ ಮೇಲೆ ಹಾಕೊಂಡ್ ಬರ್ಬೇಕಿದೆ. ಹಿಂಗ್ ಮಾಡಿದ್ರೆ ಇದರಿಂದ ಇನ್ನೊಂದ್ ದಿವ್ಸ ಐತ್ರಿ ನಮ್ಗೆ. ನಾಳೆ ನಾವ್ ಗೊಬ್ಬರ ತುಂಬಿಸಿ ಕಳಿಸ್ತಿರ್ತೀವಿ. ಈಗ ಇವ್ರು ಬರ್ತಾರೆ, ತೋಟದವ್ರು ಬರ್ತಾರೆ, ಆಮ್ಯಾಗ ತೆಂಗಿನಕಾಯಿ ತೋಟದವ್ರು ಬರ್ತಾರೆ, ಅಡಿಕೆ ತೋಟದವ್ರು ಬರ್ತಾರೆ, ಗೊಬ್ಬರ ಹಾಕೊಡ್ರಿ ಅಂತ ಬರ್ತಿರ್ಬೋದು. ಅವ್ರಿಗೆ ಕಳ್ಸೋಬೇಕಾದ್ರೆ ನಾವ್ ಇದನ್ನ ಚಬರ್ಬೇಕಾಗ್ತೈತಿ, ಇದನ್ನ ತೆಗಿಬೇಕಾಗ್ತೈತಿ. ಆ ಟೈಮ್ನಾಗ ಏನೈತಲ್ಲ ಇದು ಈಸಿಯಾಗಿ ಬರ್ತೈತಿ. ಈಗ ರ್ಯಾಕಿಂಗ್ ಮಾಡಿರ್ತೀವಿ, ಪೌಡರ್ ಆಗಿರ್ತೈತಿ. ಅವ್ರಿಗೂ ಪಾಪ ಅಲ್ಲಿ ಹಾಕೋ ಟೈಮ್ನಾಗ ಇದೇನ್ಪಾ ಒಣಗಿಸ್ಬೇಕ, ಅದಪ್ಪ ಅವ್ರಿಗೂ ಪ್ರಾಬ್ಲಮ್. ಇದು ರ್ಯಾಕಿಂಗ್ ಮಾಡಿಂದ ನಾವ್ ಪೌಡರ್ ಆಗಿರ್ತೈತಲ್ಲ ಎಲ್ಲಾ ಮರಿ ಲಿಫ್ಟಿಂಗ್ ಮಾಡ್ತೇವೆ ನಾವು. ಮಾಡಿಂದ ಇದು ಗೊಬ್ಬರ ಇರಬೇಕಾರೆ ಚೀಲ ತುಂಬಬೇಕಾರೆ ಇದು ಮಾಡಿದ್ದಿಲ್ಲ ಅಂತಂದ್ರೆ ಏನಾಕೈತಂದ್ರೆ ಇದೆಲ್ಲ ಪೂರಾ ಕಾಂಕ್ರೀಟ್ ಆದಂಗ ಆಗ್ಬಿಡ್ತೈತಿ. ಸಪಾಟಾಗಿ ಅದೆಲ್ಲ ಕಾಂಕ್ರೀಟ್ಗಿಂತ ಗಟ್ಟಿ ಆಗ್ಬಿಡ್ತೈತಿ. ಅದ ಟಕ್ 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 ಆವಾಜ್ ಬರಾಕ್ ಚಾಲು ಆಕೈತಿ. ಅವೆಲ್ಲ ಪ್ರಾಬ್ಲಮ್ ಮಾಡ್ಕೋಬಾರ್ದೆ. ಈಗಿಂತ್ರ ಒಂದ್ ಸ್ವಲ್ಪ ಏನ್ ಮಾಡ್ಕೊಳಪ್ಪ ಅಂತಂದ್ರೆ ಕರೆಕ್ಟ್ ಎಲ್ಲಾ ಮಾಡ್ಕೋಣ. ಈಗ ಎಲ್ಲಾ ರೆಡಿ ಮಾಡ್ಕೊಂಡೆ ನಾಳಿಗೆ ಚಂದಂಗ ಈಜಿ ಮಾಡ್ಕೊಳ್ಳೋಣಂತೆ. ಇವು ಒಂದ್ ಸ್ವಲ್ಪ ಆರಾಮ್ ಇರ್ತಾವ, ಇವು ಹೆಲ್ದಿ ಇರ್ತಾವ, ಮೊಟಾಲಿಟಿನೂ ಜಾಸ್ತಿ ಆಗಂಗಿಲ್ಲ, ಅವ್ರಿಗೂ ಹೆಲ್ಪ್ ಆಕೈತಿ. ಈ ಟೈಪ್ ಮಾಡ್ಬೇಕು ನೋಡ್ರಿ ರ್ಯಾಕಿಂಗ್. ಅದು ಮಷಿನ್ ಬರ್ತೈತ್ರಿ, ನೀವು ಅದನ್ನ ಮಾಡಿಸ್ಕೋಬೋದ. ಅದ ನಮ್ ಕಡೆ ಇಲ್ಲ. ಈಗ ನೆಕ್ಸ್ಟ್ ಟೈಮ್ ಏನೈತಲ್ಲ ಆ ಮಷಿನ್ ಇಂತ್ರ ತೋರಿಸ್ತೀವಂತೆ.
ನೋಡ್ಬೋದು ನೀವು. ಫೀಡ್ ಗೀಡ್ ಎಲ್ಲ ಅದ್ರಾಗ ಕುಂತಿರ್ತೈತಿ. ಈ ಫೀಡ್ ಅದು ಮ್ಯಾಲ ಬರ್ತೈತಿ, ಅವ್ ತಿನ್ನಾಕ ಈಸಿ ಆಕೈತಿ. ಕೆಳಗಿಂದ ಕುಕ್ಕಿ ತಿಂತಾವ, ವೇಸ್ಟ್ ಆಗಂಗಿಲ್ಲ. ಏನೇ ಇರ್ಲಿ ವೇಸ್ಟ್ ಆಗಂಗಿಲ್ಲ. ಹಿಂಗ್ ಮಾಡ್ಕೊಳಕ್ಕೆ ನೋಡ್ರಿ, ಅವ್ ವಾಸನೆ ಬರಾದೈತಿ ನಮಗ. ಈಗ ನೋಡ್ಬೋದು ನೀವ. ಈಗ ಏನೈತಲ್ಲ, ಇದು ಅವಾಗ ಮಾಡಿದ್ ನಾವ್. ಇದು ಒಂದ್ 2 ದಿನ ಆಗೈತ್ ಮಾಡಿ, ಹಿಂಗಾಗ್ಬಿಡ್ತೈತ್ರಿ. ಹಿಂಗಾದ್ರೆ ಅವು ಅಲ್ಲೇ ಗಟ್ಟಿ ಆಗತೈತಿ ನೋಡ್ರಿ, ಸಿಮೆಂಟ್ ಕಾಂಕ್ರೀಟ್ ಆದಂಗ ಆಗ್ಬಿಡ್ತೈತಿ. ಆಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಮಾಡ್ಕೊಂತಿದ್ರೆ ನಡೀತಿ. ಇನ್ನೊಂದು ವಿಷಯ ಏನ್ ಹೇಳ್ಬೇಕಂತ ಅನ್ನತೇನಪ್ಪ ಅಂತಂದ್ರೆ, ನಾವೇನಿದ್ ಮಾಡ್ತಿರ್ತೀವಲ್ರಿ ರ್ಯಾಕಿಂಗ್, ಅಮೋನಿಯಾ ಗ್ಯಾಸ್ ರಿಲೀಸ್ ಆಗ್ತದೆ. ಅವಾಗ ಎಲ್ಲ ಇದೇನು ಗಾಳಿ ಏನಿರುತ್ತ ಅತ್ತಾಗಿಂದ ಪಾಸ್ ಆಗ್ತಿರ್ಬೇಕು. ಅದು ಅಮೋನಿಯಾ ಗ್ಯಾಸ್ ಎಲ್ಲ ಹೋಗ್ತಿರ್ಬೇಕು ಹೊರಗೆ. ನಂಗೊಂದ್ ಸ್ವಲ್ಪ ಎಲ್ಲಾ ತಾಡ್ಪಲ್ ಗಿಡ್ಪಲ್ ಎಲ್ಲ ಕೆಳಗೆ ಇಳಿಸ್ಕೊರಿ, ಎಲ್ಲ ಕುಲ್ಲ ಇಟ್ಕೋರಿ ನಿಮ್ ಫಾರ್ಮ್. ಈ ಟೈಪ್ ಇದು ಬ್ರೂಡಿಂಗ್ ಸೆಟಪ್ ಮಾಡಿದ್ ನಾವ ತೋರ್ಸ ನಿಮಗೆ. ಅಲ್ಲಿದೆ ನೋಡ್ಬೋದು ನೀವು ಹೆಂಗ್ ಬರತಿತ್ಪ ಕೆಳಗ್ ಗಟ್ಟಾಗಿದ್ದಲ್ಲ ಅಂತಂದ್ರೆ. ಇದ ಬಾಳ ತಿಂದೇನ್ ಕೆಲ್ಸ ಇಲ್ರಿ. ಮಾಡಿ ಒಂದ್ 15-20 ನಿಮಿಷದ ಕೆಲ್ಸ. ಇಷ್ಟ ಮಾಡೋದೇನ್ ದೊಡ್ಡ ಮಾತಲ್ಲ. ಇದನ್ನ ಹೇಳ್ಕೊಂತ ನಾನು ಇವತ್ತಿನ ಟಾಪಿಕ್ ಮುಗಿಸ್ತೀನಿ. ಇದೇ ತರ ಎಲ್ಲ ಹೊಸ ಟಾಪಿಕ್ಸ್, ಹೊಸ ನೋಡೋಕೆಲ್ಲ ಸಿಗ್ತೈತಿ ನಿಮಗೆ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗೇನ್ರೆ ನಮಗೂ ಒಂದ್ ಸ್ವಲ್ಪ ಗೊತ್ತಿರಂಗಿಲ್ರಿ ಇದ ಮಾಹಿತಿ. ನಮಗೂ ಒಂದ್ ಸ್ವಲ್ಪ ಏನ್ರ ಇದ್ರಾಗ ತಪ್ಪಾಗಿರ್ತಾವ ಒಂದೊಂದು. ಹಂಗೇನ್ರ ತಪ್ಪಾಗಿದ್ರೆ ನಿಮಗೇನ್ರ ಅದ್ರ ಬಗ್ಗೆ ಮಾಹಿತಿ ಇದ್ರೆ ಕಮೆಂಟ್ ಮಾಡ್ರಿ. ಅದನ್ನ ನಾವು ನೆಕ್ಸ್ಟ್ ಟೈಮ್ ಏನೈತಲ್ಲ ಎಲ್ಲ ಅದನ್ನ ಕರೆಕ್ಟ್ ಮಾಡ್ಕೊಂತೀವಿ. ತಪ್ಪಾಗಿದ್ದನ್ನ ಸರಿ ಮಾಡ್ಕೊಂತೀವಿ. ಥ್ಯಾಂಕ್ ಯು.